ವಾಣಿಜ್ಯ ಕೈಗಾರಿಕಾ ವಲಯಕ್ಕೆ ಬೆಸ್ಕಾಂ ಶಾಕ್ ನೀಡಿದೆ. ಪ್ರತಿ ಯೂನಿಟ್ ವಿದ್ಯುತ್ಗೆ ₹1 ಏರಿಕೆಯ ಪ್ರಸ್ತಾವನೆ. ಬೆಸ್ಕಾಂ ನಡೆಯ ವಿರುದ್ಧ ಈಗ ಎಫ್ಕೆಸಿಸಿಐ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದೆ. ಮಾರ್ಚ್ ಏಪ್ರಿಲ್ ಅಲ್ಲಿ ದರ ಏರಿಕೆ ಮಾಡಿತ್ತು ಬೆಸ್ಕಾಂ, ಈಗ ಮತ್ತೆ ₹1 ಜಾಸ್ತಿ ಮಾಡ್ತಾ ಇದೆ ಬೆಸ್ಕಾಂ. ಈ ಪ್ಲಾನ್ನ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕರ್ನಾಟಕ ವಿದ್ಯುತ್ ಶಕ್ತಿ ಆಯೋಗಕ್ಕೆ ಬೆಸ್ಕಾಂ ಪ್ರಸ್ತಾವನೆಯನ್ನ ಸಲ್ಲಿಸಿದೆ. ಪ್ರತಿ ಯೂನಿಟ್ಗೆ ಮತ್ತೆ ₹1 ಜಾಸ್ತಿ ಮಾಡಬೇಕು ಕಮರ್ಷಿಯಲ್ ಯೂಸ್ಗೆ ಅಂತ ಹೇಳಿ. ಕೈಗಾರಿಕೆ ಮತ್ತು ವಾಣಿಜ್ಯ ಬಳಕೆದಾರರಿಗೆ ₹1 ಹೆಚ್ಚಳದ ಪ್ರಸ್ತಾವನೆ ಇದೆ. ಪ್ರತಿ ಯೂನಿಟ್ಗೆ 10 ಪೈಸೆಯಿಂದ ₹1 ಹೆಚ್ಚಳ ಮಾಡುವಂತ ಪ್ರಸ್ತಾವನೆ. ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕರ್ನಾಟಕ ಕೈಗಾರಿಕೆ ವಾಣಿಜ್ಯ ಮಹಾಸಂಸ್ಥೆ ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಮೊನ್ನೆ ಅಷ್ಟೇ ನೀವು ದರ ಜಾಸ್ತಿ ಮಾಡಿದ್ರಿ, ಈಗ ಮತ್ತೆ ₹1 ಏರಿಕೆ ಅಂತಂದ್ರೆ ಹೇಗೆ? ಇದನ್ನು ಯಾವುದೇ ಕಾರಣಕ್ಕೂ ಪುರಸ್ಕಾರ ಮಾಡಬಾರದು, ರೇಟ್ ಹೆಚ್ಚು ಮಾಡಬಾರದು ಅಂತ ಆಗ್ರಹಿಸ್ತಾ ಇದ್ದಾರೆ. ಕ್ರಾಸ್ ಸಬ್ಸಿಡಿ ಅಂದ್ರೆ ಈ ಪಂಪ್ ಸೆಟ್ ರೈತರು ಉಪಯೋಗಿಸ್ತಾರ ಪಂಪ್ ಸೆಟ್ಗೆ ಕ್ರಾಸ್ ಸಬ್ಸಿಡಿ ನಮ್ಮಲ್ಲಿ ಕೊಡಿ. ಅದು ಯಾವ ರೀತಿ ನಾವು ಕೇಳಿದ್ದಾರೆ, ಅದು ಯಾಕೆ ಕೇಳಿದ್ದಾರೆ ಅನ್ನೋದು ಇಟ್ಸ್ ಅ ಸರ್ಪ್ರೈಸ್. ಯಾಕೆಂದ್ರೆ ಆ ತರ ಕ್ರಾಸ್ ಸಬ್ಸಿಡಿ ಯಾರೋ ಉಪಯೋಗಿಸೋದಕ್ಕೆ ಈ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅವರು ಕೊಡಬೇಕು ಅನ್ನೋದು ತಪ್ಪದು ಮೊದಲನೇದಾಗಿ. ಎರಡನೇದಾಗಿ ಅವ್ರು ಆಲ್ರೆಡಿ ಮೊನ್ನೆ 3 ತಿಂಗಳಿಂದ ಸಹ KRC ಕೊಟ್ಟು ಒಂದು ಹೈಕ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ 3 ತಿಂಗಳಿಂದ ಒಂದು ಗ್ರಾಚ್ಯುಟಿ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಹೈಕ್ ಮಾಡಿದ್ದಾರೆ. ಈ ತರ 3 ತಿಂಗಳು 4 ತಿಂಗಳಿಗೆ ಹೈಕ್ ಮಾಡ್ಕೊಳ್ಳೋದು ಸರಿಯಲ್ಲ. ಮತ್ತೆ ಈ ಕ್ರಾಸ್ ಸಬ್ಸಿಡಿಗೆ ಅದು ಸರ್ಕಾರದವರು ಕೊಡ್ತಾ ಇರೋದ್ರಿಂದ ಅದು ಸರ್ಕಾರದ ಹೊಣೆ ಬರುತ್ತೆ. ಅದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಹೆಚ್ಚು ಹಣ ಕೊಟ್ಬಿಟ್ಟು ಪವರ್ ತಗೊಂಡು ಅವ್ರಿಗೆ ಕ್ರಾಸ್ ಸಬ್ಸಿಡಿ ಕೊಡ್ತೀವಿ ಅನ್ನೋದು ಒಂದು ತಪ್ಪದು. ಬಟ್ ಈಗ ಅವ್ರು ಕೊಟ್ಟಿದ್ದಾರೆ, KRCನೇ ಮೋಸ್ಟ್ ಪ್ರಾಬ್ಲಿ ಅದಕ್ಕೆ ಮೀಟಿಂಗ್ ಕರೀತಾರ ಅಥವಾ ಅವರೇ ರಿಜೆಕ್ಟ್ ಮಾಡ್ತಾರ, ಅದನ್ನ ಕಾದ್ ನೋಡಿ. ಅದು ಏನಕ್ಕೆ ಅಂತ ಹೇಳಿದ್ರೆ ಇಟ್ಸ್ ಅ ಕ್ರಾಸ್ ಸಬ್ಸಿಡಿ ಅಂದ್ರೆ ಈ ಪಂಪ್ ಸೆಟ್ ರೈತರು ಉಪಯೋಗಿಸ್ತಾರ ಪಂಪ್ ಸೆಟ್ಗೆ ಕ್ರಾಸ್ ಸಬ್ಸಿಡಿ ನಮ್ಮಲ್ಲಿ ಕೊಡಿ. ಅದು ಯಾವ ರೀತಿ ನಾವು ಕೇಳಿದ್ದಾರೆ, ಅದು ಯಾಕೆ ಕೇಳಿದ್ದಾರೆ ಅನ್ನೋದು ಇಟ್ಸ್ ಅ ಸರ್ಪ್ರೈಸ್. ಯಾಕೆಂದ್ರೆ ಆ ತರ ಕ್ರಾಸ್ ಸಬ್ಸಿಡಿ ಯಾರೋ ಉಪಯೋಗಿಸೋದಕ್ಕೆ ಈ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ವಾಣಿಜ್ಯ ಕೈಗಾರಿಕಾ ವಲಯಕ್ಕೆ ಬೆಸ್ಕಾಂ ಶಾಕ್ ನೀಡಿದೆ. ಪ್ರತಿ ಯೂನಿಟ್ ವಿದ್ಯುತ್ಗೆ ₹1 ಏರಿಕೆಯ ಪ್ರಸ್ತಾವನೆ. ಬೆಸ್ಕಾಂ ನಡೆಯ ವಿರುದ್ಧ ಈಗ ಎಫ್ಕೆಸಿಸಿಐ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದೆ. ಮಾರ್ಚ್ ಏಪ್ರಿಲ್ ಅಲ್ಲಿ ದರ ಏರಿಕೆ ಮಾಡಿತ್ತು ಬೆಸ್ಕಾಂ, ಈಗ ಮತ್ತೆ ₹1 ಜಾಸ್ತಿ ಮಾಡ್ತಾ ಇದೆ ಬೆಸ್ಕಾಂ. ಈ ಪ್ಲಾನ್ನ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕರ್ನಾಟಕ ವಿದ್ಯುತ್ ಶಕ್ತಿ ಆಯೋಗಕ್ಕೆ ಬೆಸ್ಕಾಂ ಪ್ರಸ್ತಾವನೆಯನ್ನ ಸಲ್ಲಿಸಿದೆ. ಪ್ರತಿ ಯೂನಿಟ್ಗೆ ಮತ್ತೆ ₹1 ಜಾಸ್ತಿ ಮಾಡಬೇಕು ಕಮರ್ಷಿಯಲ್ ಯೂಸ್ಗೆ ಅಂತ ಹೇಳಿ. ಕೈಗಾರಿಕೆ ಮತ್ತು ವಾಣಿಜ್ಯ ಬಳಕೆದಾರರಿಗೆ ₹1 ಹೆಚ್ಚಳದ ಪ್ರಸ್ತಾವನೆ ಇದೆ. ಪ್ರತಿ ಯೂನಿಟ್ಗೆ 10 ಪೈಸೆಯಿಂದ ₹1 ಹೆಚ್ಚಳ ಮಾಡುವಂತ ಪ್ರಸ್ತಾವನೆ. ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕರ್ನಾಟಕ ಕೈಗಾರಿಕೆ ವಾಣಿಜ್ಯ ಮಹಾಸಂಸ್ಥೆ ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಮೊನ್ನೆ ಅಷ್ಟೇ ನೀವು ದರ ಜಾಸ್ತಿ ಮಾಡಿದ್ರಿ, ಈಗ ಮತ್ತೆ ₹1 ಏರಿಕೆ ಅಂತಂದ್ರೆ ಹೇಗೆ? ಇದನ್ನು ಯಾವುದೇ ಕಾರಣಕ್ಕೂ ಪುರಸ್ಕಾರ ಮಾಡಬಾರದು, ರೇಟ್ ಹೆಚ್ಚು ಮಾಡಬಾರದು ಅಂತ ಆಗ್ರಹಿಸ್ತಾ ಇದ್ದಾರೆ. ಕ್ರಾಸ್ ಸಬ್ಸಿಡಿ ಅಂದ್ರೆ ಈ ಪಂಪ್ ಸೆಟ್ ರೈತರು ಉಪಯೋಗಿಸ್ತಾರ ಪಂಪ್ ಸೆಟ್ಗೆ ಕ್ರಾಸ್ ಸಬ್ಸಿಡಿ ನಮ್ಮಲ್ಲಿ ಕೊಡಿ. ಅದು ಯಾವ ರೀತಿ ನಾವು ಕೇಳಿದ್ದಾರೆ, ಅದು ಯಾಕೆ ಕೇಳಿದ್ದಾರೆ ಅನ್ನೋದು ಇಟ್ಸ್ ಅ ಸರ್ಪ್ರೈಸ್. ಯಾಕೆಂದ್ರೆ ಆ ತರ ಕ್ರಾಸ್ ಸಬ್ಸಿಡಿ ಯಾರೋ ಉಪಯೋಗಿಸೋದಕ್ಕೆ ಈ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅವರು ಕೊಡಬೇಕು ಅನ್ನೋದು ತಪ್ಪದು ಮೊದಲನೇದಾಗಿ. ಎರಡನೇದಾಗಿ ಅವ್ರು ಆಲ್ರೆಡಿ ಮೊನ್ನೆ 3 ತಿಂಗಳಿಂದ ಸಹ KRC ಕೊಟ್ಟು ಒಂದು ಹೈಕ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ 3 ತಿಂಗಳಿಂದ ಒಂದು ಗ್ರಾಚ್ಯುಟಿ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಹೈಕ್ ಮಾಡಿದ್ದಾರೆ. ಈ ತರ 3 ತಿಂಗಳು 4 ತಿಂಗಳಿಗೆ ಹೈಕ್ ಮಾಡ್ಕೊಳ್ಳೋದು ಸರಿಯಲ್ಲ. ಮತ್ತೆ ಈ ಕ್ರಾಸ್ ಸಬ್ಸಿಡಿಗೆ ಅದು ಸರ್ಕಾರದವರು ಕೊಡ್ತಾ ಇರೋದ್ರಿಂದ ಅದು ಸರ್ಕಾರದ ಹೊಣೆ ಬರುತ್ತೆ. ಅದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಹೆಚ್ಚು ಹಣ ಕೊಟ್ಬಿಟ್ಟು ಪವರ್ ತಗೊಂಡು ಅವ್ರಿಗೆ ಕ್ರಾಸ್ ಸಬ್ಸಿಡಿ ಕೊಡ್ತೀವಿ ಅನ್ನೋದು ಒಂದು ತಪ್ಪದು. ಬಟ್ ಈಗ ಅವ್ರು ಕೊಟ್ಟಿದ್ದಾರೆ, KRCನೇ ಮೋಸ್ಟ್ ಪ್ರಾಬ್ಲಿ ಅದಕ್ಕೆ ಮೀಟಿಂಗ್ ಕರೀತಾರ ಅಥವಾ ಅವರೇ ರಿಜೆಕ್ಟ್ ಮಾಡ್ತಾರ, ಅದನ್ನ ಕಾದ್ ನೋಡಿ. ಅದು ಏನಕ್ಕೆ ಅಂತ ಹೇಳಿದ್ರೆ ಇಟ್ಸ್ ಅ ಕ್ರಾಸ್ ಸಬ್ಸಿಡಿ ಅಂದ್ರೆ ಈ ಪಂಪ್ ಸೆಟ್ ರೈತರು ಉಪಯೋಗಿಸ್ತಾರ ಪಂಪ್ ಸೆಟ್ಗೆ ಕ್ರಾಸ್ ಸಬ್ಸಿಡಿ ನಮ್ಮಲ್ಲಿ ಕೊಡಿ. ಅದು ಯಾವ ರೀತಿ ನಾವು ಕೇಳಿದ್ದಾರೆ, ಅದು ಯಾಕೆ ಕೇಳಿದ್ದಾರೆ ಅನ್ನೋದು ಇಟ್ಸ್ ಅ ಸರ್ಪ್ರೈಸ್. ಯಾಕೆಂದ್ರೆ ಆ ತರ ಕ್ರಾಸ್ ಸಬ್ಸಿಡಿ ಯಾರೋ ಉಪಯೋಗಿಸೋದಕ್ಕೆ ಈ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ವಾಣಿಜ್ಯ ಕೈಗಾರಿಕಾ ವಲಯಕ್ಕೆ ಬೆಸ್ಕಾಂ ಶಾಕ್ ನೀಡಿದೆ. ಪ್ರತಿ ಯೂನಿಟ್ ವಿದ್ಯುತ್ಗೆ ₹1 ಏರಿಕೆಯ ಪ್ರಸ್ತಾವನೆ. ಬೆಸ್ಕಾಂ ನಡೆಯ ವಿರುದ್ಧ ಈಗ ಎಫ್ಕೆಸಿಸಿಐ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದೆ. ಮಾರ್ಚ್ ಏಪ್ರಿಲ್ ಅಲ್ಲಿ ದರ ಏರಿಕೆ ಮಾಡಿತ್ತು ಬೆಸ್ಕಾಂ, ಈಗ ಮತ್ತೆ ₹1 ಜಾಸ್ತಿ ಮಾಡ್ತಾ ಇದೆ ಬೆಸ್ಕಾಂ. ಈ ಪ್ಲಾನ್ನ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕರ್ನಾಟಕ ವಿದ್ಯುತ್ ಶಕ್ತಿ ಆಯೋಗಕ್ಕೆ ಬೆಸ್ಕಾಂ ಪ್ರಸ್ತಾವನೆಯನ್ನ ಸಲ್ಲಿಸಿದೆ. ಪ್ರತಿ ಯೂನಿಟ್ಗೆ ಮತ್ತೆ ₹1 ಜಾಸ್ತಿ ಮಾಡಬೇಕು ಕಮರ್ಷಿಯಲ್ ಯೂಸ್ಗೆ ಅಂತ ಹೇಳಿ. ಕೈಗಾರಿಕೆ ಮತ್ತು ವಾಣಿಜ್ಯ ಬಳಕೆದಾರರಿಗೆ
₹1 ಹೆಚ್ಚಳದ ಪ್ರಸ್ತಾವನೆ ಇದೆ. ಪ್ರತಿ ಯೂನಿಟ್ಗೆ 10 ಪೈಸೆಯಿಂದ ₹1 ಹೆಚ್ಚಳ ಮಾಡುವಂತ ಪ್ರಸ್ತಾವನೆ. ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕರ್ನಾಟಕ ಕೈಗಾರಿಕೆ ವಾಣಿಜ್ಯ ಮಹಾಸಂಸ್ಥೆ ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಮೊನ್ನೆ ಅಷ್ಟೇ ನೀವು ದರ ಜಾಸ್ತಿ ಮಾಡಿದ್ರಿ, ಈಗ ಮತ್ತೆ ₹1 ಏರಿಕೆ ಅಂತಂದ್ರೆ ಹೇಗೆ? ಇದನ್ನು ಯಾವುದೇ ಕಾರಣಕ್ಕೂ ಪುರಸ್ಕಾರ ಮಾಡಬಾರದು, ರೇಟ್ ಹೆಚ್ಚು ಮಾಡಬಾರದು ಅಂತ ಆಗ್ರಹಿಸ್ತಾ ಇದ್ದಾರೆ. ಕ್ರಾಸ್ ಸಬ್ಸಿಡಿ ಅಂದ್ರೆ ಈ ಪಂಪ್ ಸೆಟ್ ರೈತರು ಉಪಯೋಗಿಸ್ತಾರ ಪಂಪ್ ಸೆಟ್ಗೆ ಕ್ರಾಸ್ ಸಬ್ಸಿಡಿ ನಮ್ಮಲ್ಲಿ ಕೊಡಿ. ಅದು ಯಾವ ರೀತಿ ನಾವು ಕೇಳಿದ್ದಾರೆ, ಅದು ಯಾಕೆ ಕೇಳಿದ್ದಾರೆ ಅನ್ನೋದು ಇಟ್ಸ್ ಅ ಸರ್ಪ್ರೈಸ್. ಯಾಕೆಂದ್ರೆ ಆ ತರ ಕ್ರಾಸ್ ಸಬ್ಸಿಡಿ ಯಾರೋ ಉಪಯೋಗಿಸೋದಕ್ಕೆ ಈ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅವರು ಕೊಡಬೇಕು ಅನ್ನೋದು ತಪ್ಪದು ಮೊದಲನೇದಾಗಿ. ಎರಡನೇದಾಗಿ ಅವ್ರು ಆಲ್ರೆಡಿ ಮೊನ್ನೆ 3 ತಿಂಗಳಿಂದ ಸಹ KRC ಕೊಟ್ಟು ಒಂದು ಹೈಕ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ 3 ತಿಂಗಳಿಂದ ಒಂದು ಗ್ರಾಚ್ಯುಟಿ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಹೈಕ್ ಮಾಡಿದ್ದಾರೆ. ಈ ತರ 3 ತಿಂಗಳು 4 ತಿಂಗಳಿಗೆ ಹೈಕ್ ಮಾಡ್ಕೊಳ್ಳೋದು ಸರಿಯಲ್ಲ. ಮತ್ತೆ ಈ ಕ್ರಾಸ್ ಸಬ್ಸಿಡಿಗೆ ಅದು ಸರ್ಕಾರದವರು ಕೊಡ್ತಾ ಇರೋದ್ರಿಂದ ಅದು ಸರ್ಕಾರದ ಹೊಣೆ ಬರುತ್ತೆ. ಅದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಹೆಚ್ಚು ಹಣ ಕೊಟ್ಬಿಟ್ಟು ಪವರ್ ತಗೊಂಡು ಅವ್ರಿಗೆ ಕ್ರಾಸ್ ಸಬ್ಸಿಡಿ ಕೊಡ್ತೀವಿ ಅನ್ನೋದು ಒಂದು ತಪ್ಪದು. ಬಟ್ ಈಗ ಅವ್ರು ಕೊಟ್ಟಿದ್ದಾರೆ, KRCನೇ ಮೋಸ್ಟ್ ಪ್ರಾಬ್ಲಿ ಅದಕ್ಕೆ ಮೀಟಿಂಗ್ ಕರೀತಾರ ಅಥವಾ ಅವರೇ ರಿಜೆಕ್ಟ್ ಮಾಡ್ತಾರ, ಅದನ್ನ ಕಾದ್ ನೋಡಿ. ಅದು ಏನಕ್ಕೆ ಅಂತ ಹೇಳಿದ್ರೆ ದಿಟ್ಸ್ ಎ ಕ್ರಾಸ್ ಸಬ್ಸಿಡಿ ಅಂದ್ರೆ ಈ ಪಂಪ್ ಸೆಟ್ ರೈತರು ಉಪಯೋಗಿಸ್ತಾರ ಪಂಪ್ ಸೆಟ್ಗೆ ಕ್ರಾಸ್ ಸಬ್ಸಿಡಿ ನಮ್ಮಲ್ಲಿ ಕೊಡಿ. ಅದು ಯಾವ ರೀತಿ ನಾವು ಕೇಳಿದ್ದಾರೆ, ಅದು ಯಾಕೆ ಕೇಳಿದ್ದಾರೆ ಅನ್ನೋದು ಇಟ್ಸ್ ಅ ಸರ್ಪ್ರೈಸ್. ಯಾಕೆಂದ್ರೆ ಆ ತರ ಕ್ರಾಸ್ ಸಬ್ಸಿಡಿ ಯಾರೋ ಉಪಯೋಗಿಸೋದಕ್ಕೆ ಈ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ವಾಣಿಜ್ಯ ಕೈಗಾರಿಕಾ ವಲಯಕ್ಕೆ ಬೆಸ್ಕಾಂ ಶಾಕ್ ನೀಡಿದೆ. ಪ್ರತಿ ಯೂನಿಟ್ ವಿದ್ಯುತ್ಗೆ ₹1 ಏರಿಕೆಯ ಪ್ರಸ್ತಾವನೆ. ಬೆಸ್ಕಾಂ ನಡೆಯ ವಿರುದ್ಧ ಈಗ FKCCI ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದೆ. ಮಾರ್ಚ್ ಏಪ್ರಿಲ್ ಅಲ್ಲಿ ದರ ಏರಿಕೆ ಮಾಡಿತ್ತು ಬೆಸ್ಕಾಂ, ಈಗ ಮತ್ತೆ ₹1 ಜಾಸ್ತಿ ಮಾಡ್ತಾ ಇದೆ ಬೆಸ್ಕಾಂ. ಈ ಪ್ಲಾನ್ನ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕರ್ನಾಟಕ ವಿದ್ಯುತ್ ಶಕ್ತಿ ಆಯೋಗಕ್ಕೆ ಬೆಸ್ಕಾಂ ಪ್ರಸ್ತಾವನೆಯನ್ನ ಸಲ್ಲಿಸಿದೆ. ಪ್ರತಿ ಯೂನಿಟ್ಗೆ ಮತ್ತೆ ₹1 ಜಾಸ್ತಿ ಮಾಡಬೇಕು ಕಮರ್ಷಿಯಲ್ ಯೂಸ್ಗೆ ಅಂತ ಹೇಳಿ. ಕೈಗಾರಿಕೆ ಮತ್ತು ವಾಣಿಜ್ಯ ಬಳಕೆದಾರರಿಗೆ ₹1 ಹೆಚ್ಚಳದ ಪ್ರಸ್ತಾವನೆ ಇದೆ. ಪ್ರತಿ ಯೂನಿಟ್ಗೆ 10 ಪೈಸೆಯಿಂದ ₹1 ಹೆಚ್ಚಳ ಮಾಡುವಂತ ಪ್ರಸ್ತಾವನೆ. ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕರ್ನಾಟಕ ಕೈಗಾರಿಕೆ ವಾಣಿಜ್ಯ ಮಹಾಸಂಸ್ಥೆ ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಮೊನ್ನೆ ಅಷ್ಟೇ ನೀವು ದರ ಜಾಸ್ತಿ ಮಾಡಿದ್ರಿ, ಈಗ ಮತ್ತೆ ₹1 ಏರಿಕೆ ಅಂತಂದ್ರೆ ಹೇಗೆ? ಇದನ್ನು ಯಾವುದೇ ಕಾರಣಕ್ಕೂ ಪುರಸ್ಕಾರ ಮಾಡಬಾರದು, ರೇಟ್ ಹೆಚ್ಚು ಮಾಡಬಾರದು ಅಂತ ಆಗ್ರಹಿಸ್ತಾ ಇದ್ದಾರೆ. ಕ್ರಾಸ್ ಸಬ್ಸಿಡಿ ಅಂದ್ರೆ ಈ ಪಂಪ್ ಸೆಟ್ ರೈತರು ಉಪಯೋಗಿಸ್ತಾರ ಪಂಪ್ ಸೆಟ್ಗೆ ಕ್ರಾಸ್ ಸಬ್ಸಿಡಿ ನಮ್ಮಲ್ಲಿ ಕೊಡಿ. ಅದು ಯಾವ ರೀತಿ ನಾವು ಕೇಳಿದ್ದಾರೆ, ಅದು ಯಾಕೆ ಕೇಳಿದ್ದಾರೆ ಅನ್ನೋದು ಇಟ್ಸ್ ಅ ಸರ್ಪ್ರೈಸ್. ಯಾಕೆಂದ್ರೆ ಆ ತರ ಕ್ರಾಸ್ ಸಬ್ಸಿಡಿ ಯಾರೋ ಉಪಯೋಗಿಸೋದಕ್ಕೆ ಈ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅವರು ಕೊಡಬೇಕು ಅನ್ನೋದು ತಪ್ಪದು ಮೊದಲನೇದಾಗಿ. ಎರಡನೇದಾಗಿ ಅವ್ರು ಆಲ್ರೆಡಿ ಮೊನ್ನೆ 3 ತಿಂಗಳಿಂದ ಸಹ KRC ಕೊಟ್ಟು ಒಂದು ಹೈಕ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ 3 ತಿಂಗಳಿಂದ ಒಂದು ಗ್ರಾಚ್ಯುಟಿ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಹೈಕ್ ಮಾಡಿದ್ದಾರೆ. ಈ ತರ 3 ತಿಂಗಳು 4 ತಿಂಗಳಿಗೆ ಹೈಕ್ ಮಾಡ್ಕೊಳ್ಳೋದು ಸರಿಯಲ್ಲ. ಮತ್ತೆ ಈ ಕ್ರಾಸ್ ಸಬ್ಸಿಡಿಗೆ ಅದು ಸರ್ಕಾರದವರು ಕೊಡ್ತಾ ಇರೋದ್ರಿಂದ ಅದು ಸರ್ಕಾರದ ಹೊಣೆ ಬರುತ್ತೆ. ಅದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಹೆಚ್ಚು ಹಣ ಕೊಟ್ಬಿಟ್ಟು ಪವರ್ ತಗೊಂಡು ಅವ್ರಿಗೆ ಕ್ರಾಸ್ ಸಬ್ಸಿಡಿ ಕೊಡ್ತೀವಿ ಅನ್ನೋದು ಒಂದು ತಪ್ಪದು. ಬಟ್ ಈಗ ಅವ್ರು ಕೊಟ್ಟಿದ್ದಾರೆ, KRCನೇ